ತಪೋವನದ ಶ್ರೀಗಳ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸದ ವಿಷಯ ತೀನ್ ಕಿ ಮಹತಿ ಅಂತೇಳಿ ಶ್ರೀಗಳು ಅವಾಗವಾಗ ಹೇಳಿದ್ದನ್ನ ಮತ್ತಿಲ್ಲಿ ಬೋರ್ಡ್ ಮೇಲೆ ಬರೆಯಲಿಕ್ಕೆ ಹೇಳಿದ್ದನ್ನ ಶ್ರೀ ಬಲಭೀಮಣ್ಣ ಅವರು ಸಂಗ್ರಹ ಮಾಡಿ ಅದನ್ನು ನಮಗ್ ಕೊಟ್ಟದ್ದಿದೆ. ಮೊದಲು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಎರಡನೇದು ತೀನ್ ಕಿ ಮಹತಿ, ಇದನ್ನ ಇಂಗ್ಲಿಷಿಗೆ ಒಬ್ರು ಅನುವಾದ ಮಾಡಿದ್ರು, ಶ್ರೀ ವಿಭು ನರ್ಕೆ ಅಂತ ಹೇಳಿ ಇಂಜಿನಿಯರ್. ಅದನ್ನ ಹಿಂದಿಯಿಂದ ಇಂಗ್ಲಿಷಿಗೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಶ್ರೀಗಳು ನಮ್ಮ ಇಡೀ ಜೀವನದ ಸಾರಾಂಶವನ್ನ ತಮ್ಮ ಎಲ್ಲ ಆಯುಷ್ಯದ ಒಟ್ಟಾರೆ ಸಾಧನೆಯ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ನಾವೇನ್ ಮಾಡಬೇಕು ಮಾಡಬಾರ್ದು ಅದನ್ನ ಈ 20 ಅಂಶಗಳಲ್ಲಿ ನಮ್ಗೆ ಹೇಳಿಕೊಟ್ಟದ್ದಿದೆ. ಅವರ ಇಡೀ ತಪಸ್ಸಿನ ಅವ್ರ ಸಿದ್ಧಾಂತ, ಅವರು ಬೇರೆ ಬೇರೆ ವೇದಗಳನ್ನ ಅದಾವು, ಸಾಕಷ್ಟು ಉಪನಿಷತ್ ಅದಾವು, ವಚನಗಳದಾವು, ಏನೆಲ್ಲ ಹೇಳ್ತಾರ ಅವು ಕೇಳಲಿಕ್ಕೆ ಓದ್ಲಿಕ್ಕೆ ಅಷ್ಟೇ, ಆದ್ರ ಆಚರಣೆ ಮಾಡ್ಲಿಕ್ಕೆ ಬಹಳ ಕಠಿಣ. ಅವುಗಳ ಎಲ್ಲಾ ಸಾರವನ್ನ ತಂದು ಈ ತೀನ್ ಕಿ ಮಹತಿ ಇದರಲ್ಲಿ ಇಟ್ಟದ್ದಿದೆ. ಇದನ್ನ ನಾವು ಆದೇಶ ಅಂತ ತಿಳ್ಕೊಂಡು ಸಾಧನೆ ಮಾಡ್ತಾ ಮಾಡ್ತಾ ಇವುಗಳನ್ನ ಪಾಲಿಸ್ಲಿಕ್ಕೆ ಸಾಧ್ಯ. ಈ 20 ಆದೇಶಗಳು ಯಾವ ಅಂದ್ರ, ಸದಾ ಈ 3ರಿಂದ ದೂರವಿರಿ. 3ರಿಂದ ನಾವು ಸಾಧಕರು ಯಾವಾಗ್ಲೂ ದೂರ ಇರಬೇಕು. ಅವು ತನ್ನ ಬಣ್ಣನೆ, ಇತರರ ಅವಹೇಳನ ಹಾಗೂ ಪರರಲ್ಲಿ ದೋಷ ಹುಡುಕುವುದು. ಒಂದನೇದ್ದು ಇದರಿಂದ ಸದಾ ದೂರ ಇರಬೇಕು. ಎರಡನೇದು, ಸದಾ ಈ 3ನ್ನು ತಪ್ಪದೇ ಮಾಡಿರಿ. ಈ 3ನ್ನು ತಪ್ಪದೇ ಮಾಡಿರಿ. ದೇವಸ್ಮರಣೆ, ಇತರರನ್ನು ಗೌರವಿಸುವುದು ಹಾಗೂ ನಿಮ್ಮ ದೋಷಗಳನ್ನು ಸರಿಪಡಿಸುವ ಪ್ರಯತ್ನ. ಈ 3ನ್ನು ನಾವು ಸದಾ ಸಾಧನೆ ಮಾಡಬೇಕು. ಮೂರನೇದು, ಸದಾ ಈ 3ನ್ನು ನಿಮ್ಮ ನಿಯಂತ್ರಣದಲ್ಲಿಡಿ. ಈ 3ನ್ನು ನಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕು. ಅವು ಮನ, ನಾಲಿಗೆ ಹಾಗೂ ಕಾಮ. ನಾಲ್ಕನೇದು, ನೆಕ್ಸ್ಟ್, ಸದಾ ಈ ಕೆಳಗಿನ 3ರ ಅಧೀನದಲ್ಲಿರಿ. ಸದಾ ಈ ಕೆಳಗಿನ 3ರ ಅಧೀನದಲ್ಲಿ ಇರಿ. ನಾವು ಯಾವಾಗಲೂ ಈ 3ರ ಅಧೀನದಲ್ಲಿ ಉಳಿಯಬೇಕು. ಅವು ದೇವ, ಧರ್ಮ ಹಾಗೂ ಸಜ್ಜನ ಸಂಘ. 4ನೇದು ಇದು. 5ನೇದು, ಸದಾ ಈ 3ರ ಎದುರು ನಮ್ರರಾಗಿರಿ. ಈ 3ರ ಎದುರುಗಡೆ ನಾವು ಸದಾ ನಮ್ರರಾಗಿರ್ಬೇಕು. ಅವರು ಗುರು, ತಾಯಿ ಮತ್ತು ತಂದೆ. 6ನೇದು, ಪ್ರೀತಿಸಿರಿ. 6ನೇ ಆದೇಶ, ಸದಾ ಈ 3ನ್ನು ನಾವು ಪ್ರೀತಿಸಬೇಕು. ಅವು ದೇವರು, ಧರ್ಮ ಹಾಗೂ ನಿಮ್ಮ ದೇಶ. ನಮ್ಮ ದೇಶಗಳಿಗೆ, ಅವ್ರು ಯಾರೇ ದೇಶದಿಂದ ಇಲ್ಲಿ ಬಂದಿರ್ಲಿ, ಅವರವ್ರ ದೇಶಗಳಿಗೆ ಗೌರವ ಕೊಟ್ಟು ಅವರು ಇರಬೇಕು. ಇದು ನಮ್ಮ ದೇಶವನ್ನ ಮತ್ತೊಬ್ಬರ ಮೇಲೆ ಹೊರಿಸುವಂತ ವಿಚಾರ ಅಲ್ಲ. ಅವರವರ ತಾಯ್ನಾಡನ್ನು ಪ್ರೀತಿಸ್ಬೇಕಂತ ಹೇಳಿ ಇದು 1ನೇದು. ಸದಾ 7ನೇದು, ಸದಾ ಈ 3ನ್ನು ನಿಮ್ಮ ಹೃದಯದಲ್ಲಿ ಪಾಲಿಸಿರಿ. ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪಾಲಿಸಬೇಕಾದಂತ ಈ 3 ವಿಷಯಗಳು: ದಯೆ, ಕ್ಷಮೆ ಹಾಗೂ ಜಯ. ದಯೆ, ಕ್ಷಮೆ ಹಾಗೂ ಜಯ. ಕರುಣೆ, ದಯೆ ಅಂದ್ರ ಕರುಣೆ, ಕ್ಷಮೆ ಅಂದ್ರ ಅವರ ತಪ್ಪು ತಡೆಗಳನ್ನ ಮನ್ನಿಸುವುದು. 3ನೇದು ಜಯ, ಮನಸ್ಸನ್ನು ಪ್ರಸನ್ನವಾಗಿ ಇಟ್ಟುಕೊಳ್ಳುವುದು, ಇದು ಜಯ. 8ನೇದು, ಸದಾ ಈ 3ನ್ನು ನಿಮ್ಮ ಹೃದಯದಿಂದ ಉಚ್ಚಾಟಿಸಿರಿ. ನಮ್ಮ ಹೃದಯದಲ್ಲಿ ಇರುವಂತ ಈ 3ನ್ನ ನಾವು ಯಾವಾಗಲೂ ಹೊರಗೆ ಹಾಕ್ಬೇಕು. ಅವು ಕೋಪ, ದ್ವೇಷ ಹಾಗೂ ಅಸೂಯೆ. ಕೋಪ, ದ್ವೇಷ ಹಾಗೂ ಅಸೂಯೆ. 9ನೇದು, ಸದಾ ಈ 3ನ್ನು ಸಂಶಯ ಪಡಬೇಡಿ. ಸದಾ ಈ 3ನ್ನು ಸಂಶಯ ಪಡಬೇಡಿ. ಧರ್ಮ ವಚನ, ಗುರುವಿನ ವಚನ ಹಾಗೂ ಪರಿಶುದ್ಧ ಮನದ ವರತೆಯಿಂದ ಲಭಿಸುವ ಪ್ರೇರಣೆ. ಅದಕ್ಕೆ ಇಂಟ್ಯೂಷನ್ ಅಂತ ಏನಂದ್ರು ಶ್ರೀಗಳು, ಅಂತರಂಗದ ಸ್ಫುರಣೆ ಅಥವಾ ಪ್ರೇರಣೆ. ಅದು ಇಂಟ್ಯೂಷನ್, ಅದು ಪರಿಶುದ್ಧ ಮನದ ವರತೆಯಿಂದ ಲಭಿಸುವ ಪ್ರೇರಣೆ.
10ನೇದು ಸದಾ ಈ ಮೂರನ್ನು ಗೌರವಿಸಿರಿ. ಸದಾ ಈ ಮೂವರನ್ನು ಗೌರವಿಸಿರಿ. ಹಿರಿಯ, ಜ್ಞಾನಿ ಹಾಗೂ ಬಡವ. ಹಿರಿಯ, ಜ್ಞಾನಿ ಹಾಗೂ ಬಡವ. 11ನೇದು ಸದಾ ಈ ಮೂರನ್ನು ತುಂಬು ಹೃದಯದಿಂದ ನೆರವೇರಿಸಿ. ಈ ಮೂರನ್ನು ತುಂಬಿದ ಹೃದಯದಿಂದ ನಾವು ಆಚರಿಸಬೇಕು. ಅವು ದೇವನಾಮ ಸ್ಮರಣೆ ಹಾಗೂ ಗೀತೆ, ಧ್ಯಾನ ಹಾಗೂ ಸತ್ಸಂಗ. ಇಲ್ಲಿ ದೇವನಾಮ ಸ್ಮರಣೆ ಹಾಗೂ ಗೀತೆ ಅಂದ್ರೆ ಕೇವಲ ಭಗವದ್ಗೀತೆ ಅಂತಲ್ಲ, ಎಲ್ಲ ಹಿರಿಯರು, ತಪಸ್ವಿಗಳು, ಮುನಿಗಳು ಯಾವುದೇ ಧರ್ಮದಲ್ಲಿ ಹೇಳಿರ್ಲಿ, ಆ ವಚನಗಳೇನಿವೆ ಅವು ಎಲ್ಲ ಸೇರಿಸಿ ಗೀತೆ ಅಂತ ಹೇಳಿ ಅಂದ್ರು. ದೇವನಾಮ ಸ್ಮರಣೆ ಹಾಗೂ ಗೀತೆ, 2ನೇದು ಧ್ಯಾನ, 3ನೇದು ಸತ್ಸಂಗ. ಇವುಗಳನ್ನು ನಾವು ಯಾವಾಗಲೂ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಆಚರಿಸಬೇಕು. 12ನೇದು ಸದಾ ಈ ಮೂರನ್ನು ಪವಿತ್ರವಾಗಿ ಕಾಣಿರಿ. ಸದಾ ಈ ಮೂರನ್ನು ಪವಿತ್ರವಾಗಿ ಕಾಣಿರಿ. 1 ಪ್ರೇಮ ಭಾವ, 2ನೇದು ದಯಾಭಾವ, 3ನೇದು ಕರುಣಾಭಾವ. ಇಲ್ಲಿ ಶ್ರೀಗಳೊಂದು ಹಾಡಿದೆ, ಪ್ರೇಮ ಮುದಿತ ಮನಸ್ಸಿಕ. ಅಂದ್ರ ಪ್ರೇಮ ಅನ್ನೋದನ್ನ ಎಷ್ಟು ಗೌರವದಿಂದ ಹೇಳಿದ್ರು ಒಂದು ಪ್ರವಚನದಲ್ಲಿ. ನಿನಗೆ ನಾವು ₹1 ಕೊಡ್ತೇನೆ. 11ನೇದು 12ನೇ ಆದೇಶ, ಇದು 13, ಇದು 12 ಮುಗಿತು. 13ನೇದು ಎಂದಿಗೂ ಈ ಮೂರನ್ನು ಸ್ವೀಕರಿಸುವಂತೆ ಇತರರನ್ನು ಒತ್ತಾಯಿಸದಿರಿ. ಎಂದಿಗೂ ನಾವು ಬೇರೆಯವರನ್ನ ಈ ಮೂರನ್ನು ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳಿ ಒತ್ತಾಯ ಮಾಡಬಾರದು. ಅವು ನಿಮ್ಮ ಧರ್ಮವನ್ನು ಸ್ವೀಕರಿಸುವಂತೆ, ನಿಮ್ಮ ತೊಡುಗೆಗಳ ರೀತಿ ಹಾಗೂ ನಿಮ್ಮ ಅಭಿಪ್ರಾಯ, ಇವು ಮೂರನ್ನು ಬೇರೆಯವರ ಮೇಲೆ ನಾವು ಹೇರಬಾರದು. ಇವುಗಳನ್ನು ನೀವು ಆಚರಿಸಲೇಬೇಕು, ಸ್ವೀಕಾರ ಮಾಡಲೇಬೇಕಂತ ಹೇಳಿ ಬೇರೆಯವರ ಮೇಲೆ ನಾವು ಒತ್ತಡ ಮಾಡಬಾರದು. 14ನೇದು ಎಂದಿಗೂ ಈ ಮೂವರನ್ನು ದ್ವೇಷಿಸಬೇಡಿರಿ. ಎಂದಿಗೂ ಈ ಮೂವರನ್ನು ದ್ವೇಷಿಸಬೇಡಿರಿ. ಒಬ್ಬ ರೋಗಿ, ಒಬ್ಬ ದುಃಖಿ ಹಾಗೂ ಒಬ್ಬ ಕೆಳವರ್ಗದ ಮಾನವ. ಒಬ್ಬ ರೋಗಿ, ಒಬ್ಬ ದುಃಖಿ ಹಾಗೂ ಕೆಳವರ್ಗದ ಮಾನವ, ಇವರನ್ನು ನಾವು ದ್ವೇಷಿಸಬಾರದು. 15ನೇದು ಸದಾ ಈ 3 ಸ್ಥಳಗಳನ್ನು ದಿನನಿತ್ಯ ಭೇಟಿ ಮಾಡಿರಿ. ಈ 3 ಸ್ಥಳಗಳಿಗೆ ನಾವು ದೈನಂದಿನ ರೀತಿ ರಿವಾಜ್ನಲ್ಲಿ ನಾವು ಭೇಟಿ ಕೊಡಬೇಕು. ಅವು ದೇವಾಲಯ, ಸಂತನ ಆಶ್ರಮ ಹಾಗೂ ನಿಮ್ಮ ಕಾಯಕದ ಸ್ಥಳ. ಈ 3ನ್ನು ನಾವು ದಿನನಿತ್ಯ ಭೇಟಿ ಮಾಡಬೇಕು. 16ನೇದು ಎಂದಿಗೂ ಈ ಮೂವರನ್ನು ಅಪಹಾಸ್ಯ ಮಾಡಬೇಡಿರಿ. ಎಂದಿಗೂ ಈ ಮೂವರನ್ನು ಅಪಹಾಸ್ಯ ಮಾಡಬೇಡಿ. ಒಬ್ಬ ವಿಕಲಚೇತನ, ಒಬ್ಬ ವಿಧವೆ ಅಥವಾ ಅನಾಥೆ ಹಾಗೂ ಒಬ್ಬ ಬಡವ ಅಥವಾ ದುಃಖಿ ಅಥವಾ ಪ್ರಾಣಿಗಳು, ಮೂಕ ಪ್ರಾಣಿಗಳು, ಇವುಗಳನ್ನ ನಾವು ಅಪಹಾಸ್ಯ ಮಾಡಬಾರದು. ವಿಕಲಚೇತನ ಅಂದ್ರ ಹ್ಯಾಂಡಿಕ್ಯಾಪ್. 17 ಸದಾ ಈ ಮೂರನ್ನು ನಿತ್ಯ ನಿಮ್ಮ ಮನದ ಅಭಿವೃದ್ಧಿಗಾಗಿ ಮಾಡಿ. ಸದಾ ಈ ಮೂರನ್ನು ನಮ್ಮ ಮನಸ್ಸಿನ ಅಭಿವೃದ್ಧಿಗಾಗಿ ನಾವು ಮಾಡಬೇಕು. ಅವು ಧರ್ಮಾಧ್ಯಯನ, ಧ್ಯಾನ ಹಾಗೂ ನಿಮ್ಮದೇ ದೋಷಗಳ ಮನನ. ಧರ್ಮದ ಅಧ್ಯಯನ, ಧ್ಯಾನ ಹಾಗೂ ನಮ್ಮ ಲೋಪದೋಷಗಳ ಮನನ. 18 ಸದಾ ಈ ಮೂರನ್ನು ದಿನನಿತ್ಯ ನಿಮ್ಮ ಒಳಿತಿಗಾಗಿ ಮಾಡಿರಿ. ಶುದ್ಧ ಹವೆಯಲ್ಲಿ ಚಾರಣೆ, ಪೌಷ್ಟಿಕ ಆಹಾರ ಸೇವನೆ ಹಾಗೂ ಅನಾರೋಗ್ಯಕರ ಆಹಾರದ ಪರಿತ್ಯಜನೆ. ಈ ಮೂರನ್ನು ನಾವು ನಮ್ಮ ದೈನಂದಿನ ಉತ್ತಮಿಕಾಗಿ ಪಾಲಿಸಬೇಕು. ಅದು ಶುದ್ಧ ಹವೆಯಲ್ಲಿ ಚಾರಣೆ ಅಂದ್ರೆ ವಾಕಿಂಗ್, ಫ್ರೆಶ್ ಏರ್ದೊಳಗ. 2ನೇದು ಬರೀ ಟೇಸ್ಟಿ ಫುಡ್ ಅಲ್ಲ, ನ್ಯೂಟ್ರಿಷಿಯಸ್ ಫುಡ್, ಅದು ಪೌಷ್ಟಿಕ ಆಹಾರ ಸೇವನೆ ಹಾಗೂ ಅನಾರೋಗ್ಯಕರ ಆಹಾರದ ಪರಿತ್ಯಜನೆ, ಜಂಕ್ ಫುಡ್, ಇವನ್ನೆಲ್ಲಾನು ತ್ಯಜಿಸಬೇಕು ಅನ್ನುವಂಥದ್ದು. ಇದು 18ನೇದು. 19 ಎಂದಿಗೂ ಈ ಮೂರರಲ್ಲಿ ಯಾವುದೂ ಆಗಬೇಡಿ. ಎಂದಿಗೂ ಈ ಮೂರರಲ್ಲಿ ಯಾವುದೂ ಆಗಬೇಡಿ. ಅದು ಇತರರ ಒಳ್ಳೆಯ ಕಾರ್ಯವನ್ನು ಮರೆಯುವ ಒಬ್ಬ ಕಪಟಿ ಹಾಗೂ ಒಬ್ಬ ನಾಸ್ತಿಕ. ಈ 3 ನಾವು ಆಗಬಾರದು. ಅಂದ್ರೆ ಕೃತಜ್ಞತೆ ಭಾವ, ನಿಷ್ಕಪಟತನ ಹಾಗೂ ಆಸ್ತಿಕತೆ, ಇವು 3ನ್ನು ನಾವು ಪಾಲಿಸ್ಬೇಕನ್ನೋದು ಇಲ್ಲಿ ಈ 19ನೇದು ಆದೇಶ. 20ನೇದು ಸದಾ ಈ ಮೂವರಾಗಲು ಯತ್ನಿಸಿ. ವಿನಮ್ರ, ನೇರ ಹಾಗೂ ಒಬ್ಬ ಆಸ್ತಿಕ. ನಮ್ರತೆಯಿಂದ ಇರುವ ವ್ಯಕ್ತಿ,
ಹಾಗೂ ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿ. ಮೂರನೇದವ ಒಬ್ಬ ಆಸ್ತಿಕ, ದೇವರಲ್ಲಿ ನಂಬಿಕೆ ಇಳುವ ವ್ಯಕ್ತಿ. ಈ ಮೂರು ನಾವು ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ 20 ತೀನಿಕೆ ಮಾತಿ ಅಂತೇಳಿ 3 ವಿಷಯಗಳನ್ನ ಆಯ್ದುಕೊಂಡು ಶ್ರೀಗಳು ಅವಾಗವಾಗ ಹೇಳಿದಂಥದ್ದು, ಇಲ್ಲಿ ಪ್ರವಚನದಲ್ಲಿ ಹೇಳಿದಂಥದ್ದು, ಇಲ್ಲಿ ಬರೆದಂತದನ್ನ ನಮಗೇನು ಸಂಕಲನ ಮಾಡಿಕೊಟ್ಟಾರೆ. ಇವುಗಳನ್ನ ಒಟ್ಟಾರೆ ಸಾರಾಂಶ, ಒಬ್ಬ ಸಾಧಕನ ದೈನಂದಿನ ಸಾಧನೆಯ ಒಂದು